ನಮಸ್ಕಾರಪ್ಪ ಎಲ್ಲರಿಗೂ. ನಾನು ಪ್ರೇಮ ಸೌದತ್ತಿ. ಇವತ್ತಿನ ನಮ್ಮ ರೆಸಿಪಿ ಐತೆ ನೋಡ್ರಿ, ಬಡವರ ಪಿಜ್ಜಾ. ಅಂದ್ರೆ ಮನ್ಯಾಗ ಯಾವ ಇರ್ತಾವ್ರಲ್ಲ ಅವನ್ನ ಹಾಕಿ ಆರೋಗ್ಯಕರವಾದಂಥ ಬಡವರ ಪಿಜ್ಜಾ ಮಾಡತ್ತನು. ಅದು ಹೆಂಗೆ ಏನು ಅಂತೇಳಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂದ್ರೆ ನಿಮಗೂ ರೆಸಿಪಿ ಗೊತ್ತಾಗ್ತತಿ. ಸ್ಕಿಪ್ ಮಾಡಿ ನೋಡ್ರಿ ಅಂದ್ರೆ ರೆಸಿಪಿ ಗೊತ್ತಾಗಂಗಿಲ್ಲ. ಯಾಕಪ್ಪ ಅಂದ್ರೆ ಈಗ ಮಕ್ಕಳಿಗೆ ಪಿಜ್ಜಾ ಅಂದ್ರೆ ಭಾಳ ಇಷ್ಟ ಅಲ್ರಿ. ಅದಕ್ಕಾಗಿ ನಾವು ಮನ್ಯಾಗಿರುವಂಥ ತರಕಾರಿಗಳನ್ನು ಹಾಕಿ ಪಿಜ್ಜಾ ಹೆಂಗೆ ಮಾಡೋದು ಅಂತ ಹೇಳಿ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಬರ್ರಿ. ಈಗ ಮೊದಲೇಕ ಒಂದೆರಡು ಉಳ್ಳಾಗಡ್ಡಿ ತೊಗೊಂಡೇನಿ. ಆ ಉಳ್ಳಾಗಡ್ಡಿ ಈಗಂತ ನೋಡ್ರಿ ಕರಿ ಬೂಸ್ರ ಬರಾಕತ್ತಾವು. ಹಂಗಿದ್ದು ಅಂದ್ರೆ ಏನು ಮಾಡಿರಿ, ಒಂದು ಸಲ ಉಳ್ಳಾಗಡ್ಡಿ ತೊಳ್ಕೊಂಡನ ಅವ್ನು ಹೆಚ್ಚರಿ. ಯಾಕಂದ್ರೆ ಆ ಬೂಸ್ರ ತಿಂದ್ರೆ ಆರೋಗ್ಯಕ್ಕೆ ಹಾನಿಕಾರಕ ಅಂತಾರೆ. ಅದಕ್ಕಾಗಿ ಅವನ ನೀಟಂಗೆ ತೊಳ್ಕೊಂಡು ತೊಗೋಬೇಕು. ಮತ್ತು ಅವನ ಗರಿಯಾಗಿ ಅವು ಬಿಚ್ಚಬೇಕಪ್ಪ ಅಂದ್ರೆ ಹಿಂದೆ ಅದ್ರದ್ದು ಬಿಳಿಯದ ಗಂಟು ಇರ್ತೈತ್ರಿ, ಅದನ್ನು ಹೆಚ್ಚಿ ತೆಗೆದು ಬಿಡಬೇಕು. ಆಮೇಲೆ ಉಳ್ಳಾಗಡ್ಡಿ ಒಂದೊಂದು ಪದ್ರ ಬಿಚ್ಕೋತಾವೆ. ಇವಾಗ ನಾನು 2 ಟೊಮೆಟೊ ತೊಗೊಂಡಿದ್ನಿ. ಬ್ಯಾಡ ಅಂತ ಹೇಳಿ ದೊಡ್ಡದು ಒಂದೇ ಹೆಚ್ಕೊಂಡು. ಯಾಕಪ್ಪ ಅಂದ್ರೆ ಮತ್ತು ಟೊಮೆಟೊ ಸಾಸು ಯೂಸ್ ಮಾಡೋದಿರ್ತೈತ್ರಿ, ಮತ್ತು ಸೋಯಾ ಸಾಸ್ ಯೂಸ್ ಮಾಡೋದಿರ್ತೈತಿ. ಹಾಗಾಗಿ ಅದನ್ನ ತೆಗೆದಿಟ್ನಿ. ಇವಾಗ ಅದನ್ನು ಮಾಡೋಕೆ ಈಗ ಒಗ್ಗರಣೆ ಹಾಕೇನಿ ನೋಡ್ರಿ. ಒಗ್ಗರ್ನಿಗೆ ಎಣ್ಣೆ ಕಾಯಕ್ಕೂ ಇಟ್ಟೇನಿ. ಏನಪ್ಪ ಅಂದ್ರೆ ನನ್ನ ಮಕ್ಕಳಿಗೆ ಪಿಜ್ಜಾ ಅಂತ ಭಾಳ ಹೇಳ್ತಿರ್ತಾರೋ. ಹಾಗಾಗಿ ನಾನು ಮನ್ಯಾಗನ ಏನೇನು ಅದಾವಲ್ಲ ಅವನ್ನೆಲ್ಲ ಹಾಕಿ ಪಿಜ್ಜಾ ಮಾಡಿಕೊಡ್ತೇನೆ ಅಂತ ಹೇಳಿ ಅವ್ರಿಗೆ ಇದನ್ನು ಬಡವರ ಮನೆಯ ಆರೋಗ್ಯಕರವಾದ ಪಿಜ್ಜಾ ಮಾಡತ್ತೇನೆ ನೋಡ್ರಿ. ಕರಿಬೇವು ಸಾಸಿವೆ ಎಲ್ಲ ಚಟಾಪಟ ಅಂದ ಪೆಟ್ಟಿಗೆ ನಾನು ಒಂದು ಸ್ವಲ್ಪ ಹಸಿ ಖಾರ ರುಬ್ಬಿಟ್ಕೊಂಡಿರ್ತೇನೆ ರೀ. ನಾ ಯಾವಾಗೆಲ್ಲೂ ಅದನ್ನು ಹಸಿ ಖಾರ ಹಾಕಿ ಇವಾಗ ಏನೈತ್ರಲ್ಲ ಸ್ವಲ್ಪ ಅಲ್ಲ ಮತ್ತು ಇವನ್ನ ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಅಲ್ಲ ನಾನು ಸಣ್ಣ ಕಟ್ ಮಾಡಿ ಇಟ್ಕೋಬೇಕು. ಮತ್ತು ಇದೆಲ್ಲ ಮೊದಲು ಗೋಧಿ ಹಿಟ್ಟನ್ನು ನಾದಿಟ್ಕೋಬೇಕು ನೋಡ್ರಿ. ಏನೇನು ಹಾಕಬೇಕಪ್ಪ ಗೋಧಿ ಹಿಟ್ಟಕ್ಕಂದ್ರೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ಕಸ್ತೂರಿ ಮೆಂತ ಹಾಕಿ ಗಟ್ಟೆಂಗೆ ಎಣ್ಣೆ ಹಾಕಿ ನಾದಿ ಇಡಬೇಕು. ಇಟ್ಟು ಇದನ್ನು ಮಾಡ್ಕೋಬೇಕು ನೋಡ್ರಿ. ಇವಾಗ ಏನೈತ್ರಲ್ಲ ರುಚಿಗೆ ತಕ್ಕಷ್ಟ ಉಪ್ಪು ಮಾತ್ರ ನೋಡಿ ಹಾಕ್ರಿ. ಯಾಕಂದ್ರೆ ಸೋಯಾ ಸಾಸ್ ಬಳಸ್ತಿರ್ತೇವೆ. ನಾನು ಉಪ್ಪು ಸ್ವಲ್ಪ ಕಡಿಮೆ ಹಾಕಬೇಕು. ಯಾಕಂದ್ರೆ ಸೋಯಾ ಸಾಸಕ್ಕೆ ಭಾಳ ಇರ್ತೈತಲ್ಲ, ಹಾಗಾಗಿ ಉಪ್ಪನ್ನು ಸಾಕು ಚಲೋ ಆಗಿಬಿಡ್ತೈತಿ. ಹಾಗಾಗಿ ಮತ್ತು ಮಾಡಿದ್ದೆಲ್ಲ ವೇಸ್ಟ್ ನೋಡ್ರಿ. ಇವಾಗ ಏನೈತ್ರಲ್ಲ ಟೊಮೆಟೊನು ಭಾಳ ಎಲ್ಲನೂ ಫ್ರೈ ಮಾಡ್ಬೇಕತ್ತೇನಿಲ್ಲ ರೀ. ಇದಕ್ಕೆ ಈಗ ನಾವು ಪಲ್ಯಕ್ಕದು ಚೆನ್ನಾಗಿ ಉಳ್ಳಾಗಡ್ಡಿ ಫ್ರೈ ಮಾಡ್ಕೋಬೇಕು, ಟೊಮೆಟೊ ಫ್ರೈ ಮಾಡ್ಕೋಬೇಕು ಅನ್ನೋಂಗಿಲ್ಲ. ಇವಾಗ ಏನೈತ್ರಲ್ಲ ಮೆಳಕಿ ಬರ್ಸಿರುವಂಥ ಜವಾರಿ ಮಡ್ಕಿ ಕಾಳು ಹಾಕೇನಿ ನೋಡ್ರಿ. ಜವಾರಿ ಇವನ್ನ ಹಾಕ್ರಿ, ಯಾಕಂದ್ರೆ ಟೇಸ್ಟ್ ಭಾಳ ಬರ್ತೈತಿ. ಇವಾಗ ಸೋಯಾ ಸಾಸ್ ಹಾಕೇನಿ ನೋಡ್ರಿ. ಸ್ವಲ್ಪ ಕಡಿಮೆ ಅನಿಸ್ತೈತಿ. ಮತ್ತು ಒಂದು ಸ್ವಲ್ಪ ಸೋಯಾ ಸಾಸ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ನೀವೇನು ಮಾಡಿರಿ, ಇದನ್ನು ಮತ್ತೆ ಎಣ್ಣೆಯಾಗ ಚೆನ್ನಾಗೆ ಫ್ರೈ ಮಾಡ್ಕೊರಿ. ಚೆಂದಂಗೆ ಅಂದ್ರೆ ಹೆಂಗಪ್ಪ ಅಂದ್ರೆ ಭಾಳ ಫ್ರೈ ಆಗಬಾರ್ದು ರೀ. ಪಲ್ಯಕ್ಕದು ಮಾಡ್ಕೋತಾರಲ್ಲ ಆ ರೀತಿ. ಈಗ ಅರಿಶಿನ ಪುಡಿ ಹಾಕಿನಿ. ಇವಾಗ ಏನೈತ್ರಲ್ಲ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತ ಹಾಕ್ಬೇಕು ನೋಡ್ರಿ. ಅದನ್ನು ಅಂಗೈಯಾಗ ಗಸ ತಿಕ್ಕಿ ಹಾಕಿಬಿಡ್ಬೇಕು ರೀ. ಅಂದ್ರೆ ಅದ್ರ ಫ್ಲೇವರ ಘಮ ಬರ್ತತಿ. ಹಾಗಾಗಿ ಅಂಗೈಯಾಗ ತಿಕ್ಕಿ ಹಾಕಿ ಗ್ಯಾಸ್ ಆಫ್ ಮಾಡಿ ಇದನ್ನು ಸೈಡಿಗೆ ಇಳಿಸಿ ಇಡ್ಬೇಕು ನೋಡ್ರಿ. ಇದು ಆರು ತನಕ ಇವಾಗ ಏನೈತ್ರಲ್ಲ ಹಿಟ್ಟು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮಿಜ್ಕೋತಾನೆ. ಯಾಕಂದ್ರೆ ಮೊದಲೇ ನಾದಿಟ್ಟಿನಿ. ಇದಕ್ಕೆ ಹೆಂಗೆ ನಾದ್ಬೇಕು ಅನ್ನೋದನ್ನು ಆಗ ಹೇಳೇನಿ. ಏನಿಲ್ಲರಿ, ಗೋಧಿ ಹಿಟ್ಟು ತೊಗೋರಿ, ಅದಕ್ಕೆ ಅರಿಶಿನ ಪುಡಿ ಹಾಕಿರಿ, ಅದಕ್ಕೆ ಕಸ್ತೂರಿ ಮೆಂತ ಹಾಕ್ರಿ, ಸ್ವಲ್ಪ ಉಪ್ಪ ಎಣ್ಣೆ ಹಾಕಿ ಗಟ್ಟೆನ ನಾದಿಟ್ಕೋಬೇಕ್ರೆ. ಮತ್ತು ಮೆತ್ತಗೆ ನಾದ್ರಿ ಮತ್ತು ಪಿಜ್ಜಾ ಅಲ್ಲ ಏನೂ ಮಾಡೋಕೆ ಬರಂಗಿಲ್ಲ. ಹಂಗಾಗಿ ಬಿಡ್ತತಿ, ಪಜಿತಿ ಪಾವನ ಆಗುತ್ತತಿ. ಹಾಗೇನಾಗೋದು ಬೇಡ. ಅದಕ್ಕಾಗಿ ಇಷ್ಟಿಷ್ಟು ಉಳ್ಳಿ ತೊಗೊಂಡು ಮಾಡ್ಕೋಬೇಕು ನೋಡ್ರಿ. ಇವಾಗ ತೆಮಿನೂ ಇಟ್ಟೇನಿ. ತೆಮಿ ಕಾಯ್ತೈತಿ. ಇನ್ನು ಲಟ್ಸಾಕ ತಗಡು ಲಟ್ಟುನಿಗೆ ತೊಗೊಂಡು ಇನ್ನು ಇದು ಆರಿದ ತಕ್ಕ ಇಷ್ಟ ಆರಿದ ಮೇಲೆ ಇಷ್ಟು ಚಂದ ಬಂದಿರ್ತೈತೆ ನೋಡ್ರಿ. ನೀವು ಎಷ್ಟು ಮಂದಿಗೆ ಮಾಡ್ಕೊತಿರ್ತಾರಲ್ಲ ಅಷ್ಟು ಅದನ್ನು ಒಳಗಿಂದ ಸ್ಟಫಿಂಗ ಜಾಸ್ತಿ ಮಾಡ್ಕೊರಿ. ನಾನು ನಮ್ಮ 4 ಮಂದಿಗೆ ಅಂತ ಹೇಳಿ ಇಷ್ಟ ಮಾಡೇನಿ. ಯಾಕಪ್ಪ ಅಂದರೆ ಇವತ್ತು ನಮ್ಮ ಮನೆಯವ್ರದ್ದು ಒಂದು ಎಕ್ಸ್ಟ್ರಾ ರಜಾ ತೊಗೊಂಡಿದ್ರು. ಹಾಗಾಗಿ ಮನೆಯಾಗಿದ್ರಪ್ಪ ನಾನು. ಅದಕ್ಕಾಗಿ ಇವತ್ತು ಅವರಿಗೆ ಬೆಳಗ್ಗೆ ನಾಷ್ಟಕ್ಕೆ ನಾನು ಇದನ್ನು ಬಡವರ ಮನೆಯ ಆರೋಗ್ಯಕರವಾದ ಪಿಜ್ಜಾ ಮಾಡತ್ತೇನೆ ನೋಡ್ರಿ. ಯಾಕೆ ಹಿಂಗೆ ಅನ್ನತ್ತಿರ್ಬೇಕು ನೀವು, ಬಡವ್ರು. ಯಾಕಂದ್ರೆ ರೀ ಶ್ರೀಮಂತರೆಲ್ಲ ಹೋಗಿ ಪಿಜ್ಜಾ ಅಂಗಡಿಗೆ ಹೋಗಿ ಪಿಜ್ಜಾ ಖರೀದಿ ಮಾಡಿರ್ತಾರೋ. ಅದರೊಳಗೆ ಏನೇನು ಇರೋಂಗಿಲ್ಲ. ಹಿಟ್ಟು ದಪ್ಪ ಅಂತ ಹಿಟ್ಟು ಮತ್ತು ಅದಕ್ಕೆ ಏನೇನು ಹಾಕಿರ್ತಾರೋ. ನಮಗಂತೀನಿ ನನ್ನ ಮಕ್ಕಳು ತಂದರು, ನನಗೇನು ಅದನ್ನು ತಿನ್ನೋಕ್ಕಾಗಿಲ್ಲ. ಇದೇನೈತಿರಲ್ಲ ನಮ್ಮ ಮನ್ಯಾಗ ಇರ್ತೈತಿ ಗೋಧಿ ಹಿಟ್ಟು. ನಮ್ಮ ಮನ್ಯಾಗ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ನಮ್ಮ ಮನ್ಯಾಗ ಇರೋ ಐಟಮ್ಗಳನ್ನ ಹಾಕಿ ನಾವು ಇದನ್ನು ಮಾಡಿದ್ವು ಅಂದ್ರೆ ಮತ್ತು ಯಾರಪ್ಪ ಅಂದ್ರೆ ಯಾರ್ಯಾರ ಮನ್ಯಾಗ ಇವೆಲ್ಲ ಐಟಮ್ ಇರ್ತಾವೆ. ಇವು ಇಲ್ದಿದ್ರು ನಾ ಮಡಿಕೆ ಕಾಳು ಹಾಕೀನಿ. ನೀವು ಮಡಿಕೆ ಕಾಳು ಹಾಕದಿದ್ರೂ ಫ್ಲವರ್ ಸಣ್ಣ ಹೆಚ್ಕೋಬೇಕ್ರಿ. ಫ್ಲವರ್ ಹೆಚ್ಬೋದು, ಕೋಬೀಸ್ ಹಾಕ್ಬೋದು, ಯಾವ ಇರ್ತಾವ್ರಲ್ಲ ಅವ್ನ ಹಾಕಿ ಮಾಡ್ಕೊರಿ. ಆಲೂಗಡ್ಡೆ ಹಾಕೋರಿ. ಈ ಥರ ಯಾವುದೇ ಒಂದು ತರಕಾರಿಗಳಿದ್ರೆ ಅವನ್ನೆಲ್ಲ ಹೆಚ್ಚು ಹಾಕಿ ಮಾಡೋರ ಕೈಯಾಗೈತೆ ನೋಡ್ರಿ ಹದ. ನಾವು ಬೇಕಾದ ಹಾಕೋಲು ಮಾಡೋ ಹದ ಗೊತ್ತಿತ್ತಂದ್ರೆ ಬೇಕಾದ ಅಡುಗೆನೂ ನಾವು ಮಾಡ್ಬೋದು.
ಹಿಂಗೆ ಚಪಾತಿ ಗುಂಡು ಗುಂಡು ಕಲ್ಲಟ್ಲಟ್ಸ್ ಇಟ್ಕೋಬೇಕು. ಒಂದು ಕಡೆ ಒಂದು ಇಟ್ಟೇನಿ. ಈಗ ಇದನ್ನು ಮಾಡಿ ಇದ್ರೊಳಗೆ ಎಲ್ಲ ಅದನ್ನು ಸ್ಟಫಿಂಗ್ ಎಲ್ಲ ಹಾಕಿ ದಂಡಿಗೆಲ್ಲ ಸ್ವಲ್ಪ ಅಷ್ಟು ಗ್ಯಾಪ್ ಬಿಡ್ಬೇಕು. ಯಾಕಪ್ಪ ಅಂದ್ರೆ ಈಗ ನಾ ತೋರಿಸ್ತೇನೆ ನೋಡಿರಿ. ಈ ಥರ ಪೋರ್ಕ್ ಇದ್ರೆ ಪೋರ್ಕ್ ತೊಗೊರಿ, ಇಲ್ಲಪ್ಪ ಅಂದ್ರೆ ನೀವು ಕೈಲಿ ಆದರೂ ಒತ್ತಿ ಇದನ್ನು ಮಾಡಿಬಿಡ್ರಿ, ಪ್ಯಾಕ್ ಮಾಡಿಬಿಡ್ರಿ. ಅಂದ್ರೆ ಬೇಸುವಾಗ ಸ್ಟಫಿಂಗ್ ಒಳಗಿಂದ ಎಲ್ಲ ಹೊರಗೆ ಬರಬಾರ್ದ್ರಲ್ಲೇ, ಅದಕ್ಕೆ ಹಂಗೆ ಇದನ್ನು ಮಾಡ್ಕೋಬೇಕು. ನಾನು ಇದು ಡಿಸೈನು ಆಗ್ತೈತಿ ಮತ್ತು ಜಲ್ದಿನೂ ಅಂಟ್ಕೋತೈತಿ ಅಂತ ಹೇಳಿ ಇದನ್ನು ಮೆಥಡ್ ಯೂಸ್ ಮಾಡೇನಿ ನೋಡ್ರಿ. ಆತ್ರಿ ಈಗ ರೆಡಿ ಆಯ್ತು ನಮ್ಮ ಪಿಜ್ಜಾ. ಇನ್ನು ತಮಿಗೆ ಹಾಕೋದು, ಈ ತಮಿನೂ ಕಾದೈತಿ. ಹಾಕಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಚಂದಂಗೆ ಬೇಯಿಸ್ಕೋಬೇಕು ನೋಡ್ರಿ. ಇಷ್ಟ ನೋಡ್ರಿ ನಮ್ಮ ಬಡೂರು ಮನೆ ಪಿಜ್ಜಾ. ಇದು ಹೆಂಗಾಗೈತಿ ಏನಂತೇಳಿ ಕಮೆಂಟ್ ಮಾಡಿ ತಿಳಿಸೋದಂತ ಮರಿಬೇಡ್ರಿ. ಇದು ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸವಾಗಿದ್ದವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ದಂಡಿನೂ ಒತ್ತಿ ಬೇಯಿಸ್ಕೋಬೇಕ್ರೆ. ಅಂತೂ ಇಂತೂ ನಮ್ದು ಪಿಜ್ಜಾ ರೆಡಿ ಆಯ್ತು ನೋಡ್ರಿ. ಇವಾಗ ನಮ್ಮ ಮನೆಯವರು ಜಳಕ ಮಾಡಿ ಬಂದು ಕೂತಾರೋ, ಹಸದ್ದಾರತ್ತವ್ರ. ಅದಕ್ಕಾಗಿ ಈಗ ಬರಾಬರ ಅವರಿಗೆ ಮೊದಲ ಇತ್ತು ರೆಸಿಪಿನೂ ವಿಡಿಯೋ ಮಾಡ್ಕೊತೀನಿ. ಹಿಂಗಾಗಿ ಏನು ಮಾಡೀನಿ ಅಂದ್ರೆ ಪಟ ಅದನ್ನು ಈಗ ಸುಡುದ ಕಟ್ ಮಾಡತ್ತನೋ ಕೈಯೂ ಸುಡಾಕತ್ತೈತಿ. ನೋಡ್ಬೋದು ನೀವು ಅಲ್ಲಿ ಹಿಡಿಯೋಕ್ಕಾಗ್ವತ್ತ ಅದನ್ನು. ಹಂಗೆ ಆದರೂ ಕಟ್ ಮಾಡಿ, ಯಾಕಪ್ಪ ಅಂದ್ರೆ ಅಲ್ಲಿ ವಿಡಿಯೋ ಒಂದು ಮಾಡ್ಕೋದಿತ್ತಲ್ಲ ನಾನು. ಹಾಗಾಗಿ ಅದನ್ನು ಕಟ್ ಮಾಡಿ ಈಗ ಅವ್ರಿಗೆ ಕೊಡ್ತೇನೆ ನೋಡ್ರಿ. ಅವ್ರಿಗೆ ತಿನ್ನಕ್ಕೆ ನಾಷ್ಟಾಕ್ಕೆ ಏನೂ ಇಲ್ಲ ರೀ. ಇದೇನು ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ, ಏನೂ ಅಲ್ಲ. ನೀವು ಇದಕ್ಕೆ ಮತ್ತೆ ಬೇಕಂದ್ರೆ ಪನ್ನೀರನ್ನು ಆ್ಯಡ್ ಮಾಡ್ಕೋಬೋದು, ಚೀಸು ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ನೀವು ಯಾವುದೋ ಒಂದು ಆ್ಯಡ್ ಮಾಡಿರಿ, ಒಟ್ಟು ಮಾಡೋ ಮೆಥಡ್ ಗೊತ್ತಿರ್ಬೇಕು ನೋಡ್ರಿ ಹೆಂಗಾಗೈತೆ. ಹೋಗಿ ಹಂಗೆ ಹೊಂಟೈತೆ, ಬಿಸಿದು ಐತೆ. ನಾನು ಇದಕ್ಕೆ ಸ್ವಲ್ಪ ಇದನ್ನು ಟೊಮೆಟೊ ಸಾಸ ಮತ್ತು ಇಲ್ಲಪ್ಪ ಅಂದ್ರೆ ಚಿಲ್ಲಿ ಸಾಸ ಯಾವ್ದು ಇರ್ತೈತ್ರಲ್ಲ ಅದನ್ನು ಹಾಕಿ ಕೊಟ್ಟು ಬಿಡ್ರಿ. ತಿಂತಾರೋ, ತಿಂದ ಹೆಂಗಾಗೈತೆ ಅಂತ ಹೇಳಿ ರಿಸಲ್ಟ ಹೇಳ್ತಾರೋ. ಇವಾಗಂತ ನಮ್ಮ ಯಜಮಾನ್ರು ಹೇಳತ್ತೇನೆ ಸುಡು ಐತೆ ಅಂದರು, ಇಲ್ಲ ಗಪ್ ನೀ ವಿಡಿಯೋ ಮಾಡತ್ತಿ, ಮೊದಲು ನಿನಗೆ ರಿಸಲ್ಟ್ ಹೇಳ್ಬೇಕಂದು ತಿಂದ ಚಲೋ ಆಗೈತೆ ಅಂದರು. ಈಗ ನೆಕ್ಸ್ಟ್ ಮಾಡಾಕತ್ತೀನಿ ನೋಡ್ರಿ. ಹಿಂಗೆ ನಾನು ಎಲ್ಲನೂ ಮಾಡಿನಿ. ಭಾಳ ಅಂದ್ರೆ ಭಾಳ ಸಖತ್ತಾಗಿದ್ದು, ರುಚಿಕರವಾಗಿದ್ದು. ಈ ಥರ ನೀವು ನಿಮ್ಮ ಮಕ್ಳಿಗೆ ಮಾಡಿಕೊಟ್ರಿ ಅಂದ್ರೆ, ಅವ್ರ ಪಿಜ್ಜಾ ಅಂತ ಕೇಳಿದಾಗ ಇದನ್ನು ಮಾಡಿಕೊಟ್ರಿ ಅಂದ್ರೆ ನಮ್ಮ ರೊಕ್ಕನೂ ಉಳಿತಾವು, ಮಕ್ಕಳ ಆರೋಗ್ಯನೂ ಉಳಿತೈತಿ. ಮತ್ತು ಏನಪ್ಪ ಅಂದ್ರೆ ಅಡುಗೆ ಕೆಲಸ ಕಡಿಮೆ ಆಗ್ತೈತೆ ರೀ. ಯಾಕಂದ್ರೆ ಚಪಾತಿ ಇದನ್ನು ಮಾಡ್ಕೊತಕೊಂಡ್ರು ಪಾಲ್, ನಾಷ್ಟಾಕ್ಕೆ ಏನು ಮಾಡ್ಬೇಕಪ್ಪ ಅನ್ನೋ ಪಾಲ್ ಇದನ್ನು ತಿಂದ್ರೆ ಅಂದ್ರೆ ಮಧ್ಯಾಹ್ನಕ್ಕೆ ಅನ್ನ ಸಾರ ಉಣ್ತಾರು. ಹೆಂಗೈತ್ರಿ ನಾ ಮಾಡಿರೋ ರೆಸಿಪಿ. ಮತ್ತು ಸಿಗುಣ ಅಂತ ಮುಂದಿನ ರೆಸಿಪಿ ಒಳಗೆ. ನಮ್ಮ ರೆಸಿಪಿಗಳು ಹಿಂಗೆ ಒಂದೊಂದು ಹೊಸ ವೆರೈಟಿಗಳಿರ್ತಾವೆ. ಹೀಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿರಿ. ಅವರು ಮಾಡಲಿ, ಅವ್ರ ಮಕ್ಕಳಿಗೂ ಮಾಡಿ ತಿನ್ನಿಸ್ಲಿ. ಏನು ಭಾಳ ಗುದ್ದಾಟ ಇಲ್ಲ ಬಿಡ್ರಿ. ಪಲ್ಯಕ್ಕೆ ಒಗ್ಗರ್ನಿ ಕೊಟ್ಟಂಗನ ಕೊಡೋದು ನೋಡ್ರಿ. ಹಂಗೆ ಕೊಟ್ಟು ಅಂದ್ರೆ ಮುಗ್ದ ಹೋತ್ರಿ. ಏನೋ ಒಂದು ಪಲ್ಯ ಮಾಡ್ಯಾವ ಅನ್ನೋದು, ಇಷ್ಟು ಚಪಾತಿ ದೊಡ್ಡ ಲಟ್ಸೋ ಪಾಲು, ಚಪಾತಿ ಪಲ್ಯ ಹಾಕಿ ಕೊಡೋ ಪಾಲು, ಹಿಂಗೆ ಹಾಕಿ ಕೊಟ್ಟು ಬಿಡ್ಬೇಕು ನೋಡ್ರಿ. ಇಷ್ಟು ಮಾಡ್ರೆ ಮುಗಿತು ನೋಡ್ರಿ. ಏನು ದೊಡ್ಡ ಗುದ್ದಾಟನ ಇಲ್ಲ ರೀ. ಅದೇನೋ ಅಂತಾರಲ್ರಿ, ಮಾಡೋವ್ರ ಕೈಯಾಗ ಓಡೋವ್ರ ಕಾಲಾಗ ಅಂತಿರ್ತಾರಲ್ಲ, ಹಂಗೆ ಮಾಡೋದು ಗೊತ್ತಿತ್ತಂದ್ರೆ ಏನಾದರೂ ಐಟಮ್ಗಳು ಕೊಟ್ಟರು ಅವನ್ನ ರೆಸಿಪಿಯಾಗಿ ಮಾಡಿ ತೋರಿಸ್ತೇನಪ್ಪ ಅನ್ನೋದು ಒಂದಿತ್ತಂದ್ರೆ ಮುಗಿದು ಹೋತು ನೋಡ್ರಿ. ನಂಗೆ ಅಡುಗೆ ಮಾಡೋದು ಅಂದ್ರೆ ಭಾಳ ಪ್ರೀತಿ ರೀ. ಏನೋ ಮಾಡಿದ್ದನ್ನು ತಿನ್ಬೇಕು ರೀ. ಹಂಗೆ ಮಾಡಿದ್ದಕ್ಕೆ ನಮ್ಮ ಮನ್ಯಾಗ ಮಾಡ್ತೇವೆ, ತಿನ್ನೋರ್ದನ ಭಾಳ ಕಿರಿಕಿರಿ ಐತ್ರಿ. ಒಟ್ಟು ತಿನ್ನಂಗಿಲ್ಲ ರೀ. ಒಂದು ಇಟ್ಟು ತಿಂತಾರೋ ಒಲ್ಲೆ ಅಂತ ಬಿಟ್ಟು ನೋಡ್ರಿ. ಹೆಂಗೆ ಮಸ್ತ್ ಅಂದ್ರೆ ಮಸ್ತಾಗಿ ಬಂದವು. ಎಲ್ಲರಿಗೂ ಹಾಕಿ ಕೊಟ್ಟು ಇವಾಗ ಲಾಸ್ಟ್ಗೆ ನಾನು ಪ್ಲೇಟ್ ಹಚ್ಕೊಂಡು ಇವಾಗ ನಿಮಗೂ ಅದನ್ನು ಶೇರ್ ಮಾಡಿ ಇನ್ನು ತಿಂತಾನೆ ನೋಡ್ರಿ. ಬಾರಿ ಹೆಂಗಾಗಿ ಅವತ್ತು ಹೇಳಿ ನಾನು ಇನ್ನು ಟೇಸ್ಟ್ ಮಾಡ್ತಾನು. ನೀವು ಇದನ್ನು ರೆಸಿಪಿ ನೋಡಿದ ತಕ್ಷಣ ನೀವು ಇದನ್ನು ಮಾಡಿ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡಿ ಅಂತ ತಿಳಿಸ್ರಿ. ಕಮೆಂಟ್ ಒಟ್ಟ ಮಾಡತ್ತಿಲ್ಲ ಯಾರು. ಸಖತ್ತಂದ್ರೆ ಸಖತ್ತಾಗಿತ್ತು ನೋಡ್ರಿ. ಟೇಸ್ಟ್ ಸೂಪರ್. ಮತ್ತೆ ಸಿಗೋಣ ಅಂತ ಮುಂದಿನ ರೆಸಿಪಿ ಒಳಗೆ. ಧನ್ಯವಾದಗಳು.